ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್. ದೆಹಲಿಯಲ್ಲಿ ನೀಟ್ ಲೀಕ್ ಕಿಡಿ ಆರುವ ಲಕ್ಷಣ ಗೋಚರವಾಗ್ತಾ ಇಲ್ಲ. ಪ್ರಧಾನಿ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರು ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರ ಬಂಧನವಾಗಿದೆ. ಬಳಿಕ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಪ್ರಮುಖ ನಾಯಕರನ್ನು ವಶಕ್ಕೆ ತೆಗೆದುಕೊಂಡು ನಂತರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಾರೀ ಹೈಡ್ರಾಮವೇ ಸೃಷ್ಟಿಯಾಗಿದೆ. ನಿನ್ನೆ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಗೆ ಖಂಡನೆ ವ್ಯಕ್ತಪಡಿಸಿ ಧರ್ಮೇಂದ್ರ ಪ್ರಧಾನ್ ಮತ್ತು ಮೋದಿ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸ್ತಾ ಇರುವಂಥದ್ದು ಕೈಪಡೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದು ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಗಿಬೀಳ್ತಾ ಇದೆ. ದೆಹಲಿಯಲ್ಲಿ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರುಗಳು ಈ ವೇಳೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆ ಸಿಜೆಪಿ ಕಾರ್ಯಕರ್ತರು ಸಂಸತ್ ಚಲೋ ಹಮ್ಮಿಕೊಂಡಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ನಡೆದಂತಹ ಲಾಠಿ ಪ್ರಹಾರವನ್ನು ಖಂಡಿಸಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಗಿಳಿದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಮತ್ತು ಇದೇ ಸಂದರ್ಭದಲ್ಲಿ ತಪ್ಪಿತಸ್ಥರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ವಿಚಾರ. ನಾವು ಗಮನಿಸ್ತಾ ಹೋಗ್ಬೋದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ವೇಳೆ ಕಾಂಗ್ರೆಸ್ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಭಾಗಿಯಾಗಿರುವಂಥದ್ದು. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹಲ್ಲೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದ್ದು ಈ ಸಂಬಂಧ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡು ನಂತರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರನ್ನು. ದೆಹಲಿಯಲ್ಲಿ ನೀಟ್ ಲೀಕ್ ಕಿಡಿ ಆರುವ ಲಕ್ಷಣ ಗೋಚರವಾಗ್ತಾ ಇಲ್ಲ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ನಿನ್ನೆ ಸಿಜೆಪಿ ಪ್ರತಿಭಟನೆ ನಡೆಸುವ ಮೂಲಕ ಸಂಸತ್ ಚಲೋ ಹಮ್ಮಿಕೊಂಡಿದ್ದಂತಹ ಸಂದರ್ಭದಲ್ಲಿ ಸಿಜೆಪಿ ಕಾರ್ಯಕರ್ತರ ಮೇಲೆ, ಪೋಷಕರು, ಸ್ಟೂಡೆಂಟ್ಗಳ ಮೇಲೆ ನಡೆದಿದ್ದ 20,000ಕ್ಕೂ ಹೆಚ್ಚು ಜನರ ಮೇಲೆ ಲಾಠಿ ಪ್ರಹಾರ ನಡೆದಿದ್ದಂಥದ್ದನ್ನು ಖಂಡಿಸಿ ಕಾಂಗ್ರೆಸ್ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಒಂದು ಕಡೆ ನಿನ್ನೆ ನಡೆದಂಥ ಸಿಜೆಪಿ ಕಾರ್ಯಕರ್ತರು ಮತ್ತು ಅಲ್ಲಿ ನೆರೆದಿದ್ದಂಥ ಪೋಷಕರು, ಸ್ಟೂಡೆಂಟ್ಗಳ ಮೇಲೆ ನಡೆದಂಥ ಲಾಠಿ ಪ್ರಹಾರ, ಇದು ಒಂದು ತೀವ್ರ ಖಂಡನೆಗೆ ಕಾರಣವಾಗಿತ್ತು. ಇದೆಲ್ಲದರ ನಡುವೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ಆಡಳಿತಾರೂಢ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ, ಯಾವ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ, ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಯಾವ ರೀತಿ ನಡೀತಲ್ಲಿ ಅಂತ. ವಸಂತ್, ನಿನ್ನೆಯ ದಿನ 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾ ಬಾಗನ್ನ ನೆನಪು ಮಾಡಿಕೊಟ್ರೆ ಇವತ್ತು ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದ ಎದುರು ಬಹುದೊಡ್ಡ ಪೊಲಿಟಿಕಲ್ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ನೋಡಿ, ನಿನ್ನೆಯ ದಿನ ಸಿಜೆಪಿ ಎನ್ನುವಂತಹ ವಿದ್ಯಾರ್ಥಿಗಳ ಒಂದು ಪಕ್ಷ ಸುಮಾರು 28,000 ವಿದ್ಯಾರ್ಥಿಗಳು ಸೇರಿ ನರಳಾಡಿ ನ್ಯಾಯ ಕೇಳುವ ಸಂದರ್ಭಗಳು ಎದುರಾಯಿತು. ಇಂತಹ ಸಂದರ್ಭದಲ್ಲಿ ನೋಡಿ, ದೆಹಲಿ ಅನ್ನೋದು ಪರಿಪೂರ್ಣ ರಾಜ್ಯವಲ್ಲ, ಅದೊಂದು ಕೇಂದ್ರಾಡಳಿತ ಪ್ರದೇಶ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುತ್ತೆ. ಆ ಪ್ರತಿಭಟನಾಕಾರರನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಡಳಿತಾರೂಢ ಬಿಜೆಪಿ ಪಕ್ಷದ ಯಾವುದೇ ಒಬ್ಬ ಪ್ರತಿನಿಧಿಯೂ ಬಂದಿರಲಿಲ್ಲ ಜಂತರ್ ಮಂತರ್ನತ್ತ. ಬದಲಾಗಿ ಬಂದಿದ್ಯಾರು? ತಮ್ಮ ದಂಡನ್ನು ಎಣ್ಣೆ ಸವರಿ ತಯಾರು ಮಾಡಿ ಖಾಕಿದಾರಿ ದೆಹಲಿ ಪೊಲೀಸರು ಏಕಾಏಕಿ ಪ್ರತಿಭಟನಾಕಾರರ ಶರೀರದ ಮೇಲೆ ಅತ್ಯಂತ ಭೀಮಗಾತ್ರದ ಪ್ರಹಾರವನ್ನು ಮಾಡಿದ್ರು. ನೋಡ್ತಿದ್ದ ಹಾಗೆ ಬ್ಯಾರಿಕೇಡ್ ಮೇಲೆ ಹತ್ತಿದ ಪ್ರತಿಭಟನಾಕಾರರನ್ನ
ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಜಾನುವಾರುಗಳನ್ನು ಬಡಿಯುವಂತೆ ಬಡೆದು ಪ್ರತಿಭಟನಾಕಾರರನ್ನು ಹತ್ತಿಕ್ಕುವ ಪ್ರಯತ್ನಗಳಾಯಿತು. ಈ ಎಲ್ಲ ಪ್ರಯತ್ನಗಳ ನಡುವೆ ಇದೇ CJP ಪಾರ್ಟಿಯ ಮುಖಂಡರುಗಳನ್ನು JP ನಡ್ಡಾರಂತಹ ಬಹುದೊಡ್ಡ BJP ನಾಯಕರು ತಮ್ಮ ಕಚೇರಿಗೆ ಕರೆಸಿಕೊಂಡು ನಿಮ್ಮ ಈ ಚಳುವಳಿಯನ್ನು, ನಿಮ್ಮ ಈ ಸತ್ಯಾಗ್ರಹವನ್ನು ನಿಲ್ಲಿಸಬೇಕು. ನೋಡಿ, JP ನಡ್ಡಾರು ಆ ನಾಯಕರನ್ನು ಕರೆಸುವ ಹೊತ್ತಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಶರೀರ ಪೆಟ್ಟು ತಿಂದಿತ್ತು. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕಿವಿ ಒಡೆದು ಹೋಗಿತ್ತು. 3ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕಣ್ಣಿನ ಮೇಲೆ ಗಾಯಗಳಾಗಿತ್ತು. ಯಾಕೆ ಈ ಎಲ್ಲ ಗಾಯಗಳ ನಂತರ JP ನಡ್ಡಾ ಕರೆಸಿಕೊಳ್ತಾರೆ? ನೋಡಿ, ಇವತ್ತು ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಯಾರು? ಅದು ಕಾಂಗ್ರೆಸ್. ವಿರೋಧ ಪಕ್ಷದ ನಾಯಕ ಯಾರು? ರಾಹುಲ್ ಗಾಂಧಿ. ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಪ್ರತಿರೋಧದ ರೀತಿಯ ಪ್ರತಿಭಟನೆಗಳಾಯಿತು. ಯಾರ ನಿವಾಸದ ಎದುರು? ದೇಶದ ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಎದುರು ಅವರನ್ನು ತಡೆಯುವಂಥ ಪ್ರಯತ್ನಗಳಾಯಿತು. ನೋಡಿ, ರಾಜ್ಯದ CM DK ಶಿವಕುಮಾರ್ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಒಂದು ತರಹದ ಹೈಡ್ರಾಮದ ವಾತಾವರಣ ಸೃಷ್ಟಿಯಾಯಿತು. ತಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆದರು. ಅವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವೂ ಆಯಿತು. ಅದಾದ ನಂತರ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿ ಅವರನ್ನು ಬಿಡಲಾಗಿದೆ. ಈ ಕ್ಷಣದವರೆಗೂ ಕೂಡ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಿಂತಿಲ್ಲ ಅನ್ನೋದು ಸತ್ಯ. ವಸಂತ್.